ಒಂದು ಅಕ್ಕಿಗೂ ತನ್ನ ತಾಯಿ ಯಾರು ಅನ್ನೋದು ಚಿಕ್ಕ ವಯಸ್ಸಿಂದನೇ ಗೊತ್ತಿರ್ತದೆ. ಅಂಥದ್ರಾಗೆ ಒಂದು ಮಗುನ ತಿದ್ದಿ ತೀಡಿ ಸರಿಯಾದ ದಾರಿಯಲ್ಲಿ ನಡೆಸೋದು ತಾಯಿ. ತಾಯಿನೇ ದೇವರು, ತಾಯಿನೇ ಮೊದಲನೇ ಗುರು. ಒಂದು ಮಗು ಮಾತು ಕಲಿಯೋಕ್ಕೂ ಮೊದಲೇ ತಾಯಿ ಬದುಕೋದನ್ನ ಕಲಿಸ್ತಾಳೆ. ಇನ್ನೊಬ್ರ ತವ ಹೆಂಗೆ ನಡ್ಕೋಬೇಕು, ದಿಟಾನೇ ಹೇಳ್ಬೇಕು, ಸುಳ್ಳು ಯಾವತ್ತೂ ಹೇಳ್ಬಾರ್ದು ಅಂತ ಹೇಳಿ ತಾಯಿ ಬೆಳೆಸ್ತಾಳೆ. ಆದರೆ ನನ್ನ ದೇವರು ಅಂತ ನಂಬಿರೋ ತಾಯಿನೇ ಸುಳ್ಳಾದ್ರೆ ದಿಟವಾದ ತಾಯಿ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ರೆ ಈ ದಿವಸ ಬದುಕಿ ಜೀವನ ಒಂದೇ ಏಟ್ಗೆ ನುಚ್ಚು ನೂರಾದಂಗೆ ಆಯ್ತೈತೆ. ಕಣ್ಣಿಗೆ ಕತ್ಲೆ ತುಂಬಿ ಎಲ್ಲರೂ ಬಿಟ್ಟೋದಂಗೆ ಆಗ್ಬಿಟ್ಟೈತೆ ನನ್ನ ಜೀವನ. ಕಡೆ ಪಕ್ಷ ನಮ್ಮ ಒಂದು ಮಕ್ಕ ನೋಡೋ ಭಾಗ್ಯನೂ ಸಿಗ್ಲಿಲ್ವಲ್ಲ ನನಗೆ. ಅವ್ವ ಲೀಲವ್ವ, ನಾನು ನಿನ್ನ ದಿಟ್ಟವಾದ ಮಗ ಅಲ್ಲ ಅಂತ ನಿಂಗೆ ಸಂದಾಗ ಗೊತ್ತಿರ್ತೈತೆ. ಅದಕ್ಕೆಯ ನೀನು ನನ್ನ ಬಿಟ್ಟೋಗಿದ್ಯಾ. ನಾನು ದಿಟ್ಟೋದವ ಯಾರವ ರಾಮ, ಅವ್ವ, ನಮ್ಮ ಅವ್ವನ ಹೆಸರು ಲೀಲಾದೇವಿ ಅಲ್ವಂತೆ. ಅಪ್ಪಯ್ಯ ಹೇಳ್ತಿದ್ರು ನಮ್ಮವ್ವ ಪಾರ್ವತಿ ಅಂತೆ. ಬರೀ ಹೆಸರು ಮಾಡಿಕೊಂಡು ನಮ್ಮವ್ವನ ಹೆಂಗೆ ಹುಡುಕ್ಲಿ ನಾನು? ಹಾಂ, ಅದೇಳು ಜನ ಪಾರ್ವತಿ ಅಂತಿದ್ರು.